ಹಾಯ್ ಡಿಯರ್ಸ್, ವೆಲ್ಕಮ್ ಟು ಸುಜೀಸ್ ಲೈಫ್ ಸ್ಟೈಲ್. ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ನೋದು ನನ್ನ ಭಾವನೆ. ಲಾಸ್ಟ್ ವಿಡಿಯೋಗೆ ತುಂಬ ಜನ ತುಂಬ ಸಪೋರ್ಟ್ ಮಾಡಿದ್ದೀರಾ, ರೆಸ್ಟ್ ಮಾಡಿ ಅಂತ ಹೇಳಿದ್ದೀರಾ. ನಾನು ಕೂಡ ರೆಸ್ಟ್ ಮಾಡಿಕೊಂಡೆ ಕೆಲಸ ಮಾಡ್ತೀನಿ, ತುಂಬ ಸುಸ್ತಿರುತ್ತೆ. ಸೊ ಮನೆಗೆ ಏನೇ ಬೇಕಂದ್ರೂ ನಾನೇ ಹೋಗಬೇಕು. ಇವತ್ತು ಸಂಜೆನೇ ಹೋಗಿ ಮನೆಗೆ ಬೇಕಾಗಿರೋ ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ. ಹಾಗೆ ಈರುಳ್ಳಿ ರೇಟ್ ಇವಾಗ ಸ್ವಲ್ಪ ಮತ್ತೆ ಜಾಸ್ತಿ ಆಗ್ತಾಯಿದೆ. ಈಗಾಗಲೇ 60-70 ರೂಪಾಯಿವರೆಗೂ ಹೋಗಿದೆ. ಹಾಗೆ ಗ್ಲೋಬಿನ್ ಕಮ್ಮಿ ಆಗಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದಷ್ಟು ಬೀಟ್ರೂಟ್ ಮತ್ತು ಏನು ಹೇಳ್ತಾರೆ ದಾಳಿಂಬೆ, ನುಗ್ಗೆ ಸೊಪ್ಪು, ನುಗ್ಗೆಕಾಯಿ ಇಂಥದನ್ನೇ ಹೆಚ್ಚಾಗಿ ತೊಗೋಬೇಕು. ಐರನ್ ಕಂಟೆಂಟ್ ಇರೋದನ್ನು ಜಾಸ್ತಿ ತೊಗೋಬೇಕು ಅಂತೆಲ್ಲ ಹೇಳಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಹಾಗೆ ತರಕಾರಿ ಇದನ್ನೆಲ್ಲ ತೊಗೊಂಬಂದೆ. ಏನೇ ಕೆಲಸಗಳಿದ್ರು ನಾನೇ ಹೋಗಬೇಕು ಅಂತ ಅನ್ನೋದೊಂದೇ ತುಂಬ ಬೇಜಾರಾಗ್ತಿರೋದು. ಕೆಲವೊಮ್ಮೆ ಈಗ ಹೊಸದಾಗಿ ನಾನು ಆನ್ಲೈನಲ್ಲಿ ಕೂಡ ತರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಯಾವಾಗಲೂ ಹೊರಗಡೆ ಹೋಗಿ ತರೋಕ್ಕೆ ಆಗೋದಿಲ್ಲ ಅಂತನಕ್ಕೋಸ್ಕರ. ಅದರಲ್ಲೂ ಸಂಜೆ ಹೊತ್ತು ತುಂಬ ಬ್ಯುಸಿ ಇರುತ್ತೆ, ಟ್ರಾಫಿಕ್ ಕೂಡ ಜಾಸ್ತಿ ಇರುತ್ತೆ, ಜೊತೆಗೆ ಎಲ್ಲ ಶಾಪಲ್ಲೂ ಜನ ಇರ್ತಾರೆ, ತುಂಬ ಹೊತ್ತು ಕಾಯಬೇಕಾಗತ್ತೆ. ಸೊ ಅಷ್ಟು ಪೇಷನ್ಸೇ ಇಲ್ಲ. ಇತ್ತೀಚೆಗಂತೂ ತುಂಬ ಸುಸ್ತಾಗ್ತಿರುತ್ತೆ. ಹಾಗಾಗಿ ಕೆಲವೊಮ್ಮೆ ನಾನು ಈಗ ಆನ್ಲೈನಲ್ಲಿ ತರ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಶ್ ಆಗಿ ತರಕಾರಿ ಮಾತ್ರ ಹೊರಗಡೆಯಿಂದ ತರ್ತಾಯಿದ್ದೀನಿ. ಮಿಕ್ಕಿದ ಮನೆಗೆ ಬೇಕಾಗಿರೋ ಕೆಲವು ಸಣ್ಣ ಪುಟ್ಟ ಗ್ರಾಸರೀಸ್ ಮಾತ್ರ ಆನ್ಲೈನಲ್ಲಿ ತರಿಸ್ತಾ ಇದ್ದೀನಿ. ಕೆಲವು ದಿನಕ್ಕೆ ಅಂದರೆ ಒಂದು 2-3 ದಿನಕ್ಕೆ ಆಗೋಷ್ಟು ಮಾತ್ರ ತರಕಾರಿ ಇವಾಗ ತೊಗೊಂಬಂದಿದ್ದೀನಿ. ಸದ್ಯಕ್ಕೆ ಇವಾಗ ಮ್ಯಾನೇಜ್ ಮಾಡ್ಬೋದು. ಫ್ರಿಡ್ಜ್ ಕೂಡ ತುಂಬ ಗಲೀಜಾಗಿದೆ. ನೋಡಿದ ಕೂಡಲೇ ತುಂಬ ಬೇಜಾರಾಗುತ್ತೆ. ಯಾವಾಗ ಇದಕ್ಕೆ ಟೈಮ್ ಸಿಗುತ್ತೆ ಅಂತನೋದೇ ಗೊತ್ತಾಗ್ತಾ ಇಲ್ಲ. ಹಾಗೆ ಇವತ್ತು ಮಧ್ಯಾಹ್ನ ಸ್ವಲ್ಪ ಚೆನ್ನಾಗಿ ಬಿಸಿಲಿತ್ತು ಅಂತ ಹೇಳಿ ಇಡ್ಲಿ ಪ್ರೀಮಿಕ್ಸ್ ಪೌಡರ್ ಮಾಡಿದ್ವಿ. ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ಚೆನ್ನಾಗಿ ತೊಳೆದು ಬಿಸಿಲಲ್ಲಿ ಒಣಗ್ಸೋಕ್ಕೆ ಹಾಕಿದ್ದೀವಿ. ಕೆಲವೊಮ್ಮೆ ಬಿಸಿಲು ತುಂಬ ಚೆನ್ನಾಗಿರುತ್ತೆ, ಕೆಲವೊಮ್ಮೆ ಮಳೆ ಬರೋದ್ರಿಂದ ಮೋಡ ಇರುತ್ತೆ. ಇದು ಇಡ್ಲಿ ಹಿಟ್ ಮಾಡೋದಕ್ಕೋಸ್ಕರ ಅಂದರೆ ಪ್ರೀಮಿಕ್ಸ್ಗೋಸ್ಕರ ಇಡ್ಲಿ ಅಕ್ಕಿ ಅಂತಲೇ ಸಿಗುತ್ತೆ ಅಂಗಡಿನಲ್ಲಿ, ಅದು ತೊಗೊಂಬಂದಿದೆ. ಸುಮಾರು 4 kg ಅಕ್ಕಿ ಇದೆ. 1 kg ಉದ್ದಿನಬೇಳೆ ಸಪ್ರೇಟಾಗಿ ತೊಳೆದು ಒಣಗಿ ಹಾಕಿದ್ವಿ. ಹಾಗೆ ಮಿಲ್ ಮಾಡಿಸುವ ಕೂಡ ಸಪ್ರೇಟಾಗಿ ಮಾಡಿಸ್ಕೋಬೇಕು. ಮನೇಲಿ ನೀವೇನಾದ್ರು ಪ್ರೀಮಿಕ್ಸ್ ಪೌಡರ್ ಮಾಡಿ ಇಟ್ಕೊಂಡಿದ್ರೆ ಖಂಡಿತ ನಿಮಗಿದು ಯೂಸ್ಫುಲ್ ಆಗುತ್ತೆ. ನಾನಿಲ್ಲಿ ಅಳತೆ ಹಾಕಿರೋದು 4 kg ಅಕ್ಕಿ ಇದೆ, 1 kg ಉದ್ದಿನ ಕಾಳಿದೆ. ಉದ್ದಿನಬೇಳೆ ಹಿಟ್ಟನ್ನು ಮಾಡಿಸ್ಕೊಂಡು ಬಂದಿದ್ದೀವಿ. ನಾನು ನಿಮಗೆ ಹದ ತೋರಿಸ್ತೀನಿ ಇದು ಯಾವ ರೀತಿ ಇರಬೇಕು ಅಂತ. ಅಕ್ಕಿ ಹಿಟ್ಟು ನಮಗೆ ಕೈಗೆ ಮುಟ್ಟಿದಾಗ ಸ್ವಲ್ಪ ರವೆ ರೀತಿಯಲ್ಲಿ ಸಿಗಬೇಕು, ಅಂದರೆ ಸ್ವಲ್ಪ ತರಿಯಾಗಿರಬೇಕು. ಉದ್ದಿನ ಹಿಟ್ಟು ನುಣ್ಣಗಿರಬೇಕು. ಈ ರೀತಿ ಸಪ್ರೇಟಾಗಿಯೇ ನಾವು ಪೌಡ್ರ್ ಮಾಡಿಸ್ಕೋಬೇಕು. ಆನಂತರ ಕಂಪ್ಲೀಟಾಗಿ ಇದೆರಡು ತಣ್ಣಗಾದಮೇಲೆ ಆನಂತರ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಬೇಕಂದಾಗ ನೀವು ಇಡ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೋದು. ಇದು ಪ್ರೀಮಿಕ್ಸ್ ಪೌಡರ್ ಹೇಗೆ ಮಾಡ್ಕೋಬೋದು ಅಂತ ಅದನ್ನು ನಿಮಗೆ ತೋರಿಸ್ದೆ. ಅದೇ ಪ್ರೀಮಿಕ್ಸ್ ಪೌಡರ್ನ ಉಪಯೋಗಿಸ್ಕೊಂಡು ಇಡ್ಲಿ ಹೇಗೆ ಮಾಡ್ಬೋದು ಅಂತ ನೋಡೋಣ. ಸುಮಾರು ನಾನಲ್ಲಿ 3 ಜನಕ್ಕೆ ಅಂದರೆ 2 ಕಪ್ ಅಷ್ಟೇ ನೆನೆಸ್ತಾ ಇದ್ದೀನಿ. ಸೊ ಇದಕ್ಕೆ ನಮಗೆ ಅಕ್ಕಿ ಉದ್ದಿನಬೇಳೆ ಎಲ್ಲ ನೆನೆಸಿ ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ. ಹಿಟ್ಟು ಕಲಸಿಟ್ಬಿಟ್ಟು ನಾವು ಇಡ್ಲಿ ಮಾಡ್ಕೋಬೋದು. ಆದರೆ ಇದನ್ನು ಹಿಂದಿನ ದಿನವೇ ಕಲಸಿ ಇಟ್ಕೋಬೇಕು, ಫರ್ಮೆಂಟೇಷನ್ ಆಗೋದಕ್ಕೆ ಬಿಡಬೇಕು. ಆ ತಕ್ಷಣವೇ ಇಡ್ಲಿ ಮಾಡ್ಕೊಂಡು ಕೂಡ ತಿನ್ಬೋದು, ಆದರೆ ಗಟ್ಟಿ ಬರುತ್ತೆ ಇಡ್ಲಿ. ನಮಗೆ ಮೃದುವಾಗಿ ಬರಬೇಕು ಅಂದರೆ ಹಿಂದಿನ ದಿನವೇ ಕಲಸಿಟ್ಕೋಬೇಕು. ಇದು ಯಾರಿಗೆಲ್ಲ ಉಪಯೋಗಕ್ಕೆ ಬರುತ್ತೆ ಅಂದರೆ ತುಂಬ ಜನ ವಯಸ್ಸಾಗಿರೋರು ಇರ್ತಾರೆ, ಅಥವಾ ಸ್ಟೂಡೆಂಟ್ಸ್ ಇರ್ತಾರೆ, ಅಥವಾ ಏನು ವರ್ಕಿಂಗ್ ವಿಮೆನ್ಸ್ ಇರ್ತಾರಲ್ಲ, ಅಂಥವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಹಿಟ್ಟು ಕಲಸಿಟ್ಟಿದ್ದೀನಿ. ನಾವು ಹದ ಹೆಂಗಿರಬೇಕು ಅಂದರೆ ಇಡ್ಲಿ ಬ್ಯಾಟರ್ ಹೇಗಿರುತ್ತಲ್ಲ ಆ ರೀತಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಗಟ್ಟಿಯಾಗಿಯೇ ಗಂಟಿಲ್ದಂಗೆ ಚೆನ್ನಾಗಿ ಕೈಯಲ್ಲೇ ಕಲಿಸ್ಬಿಟ್ಟು ಇದನ್ನು ಬಿಟ್ಬೇಡ. ನೆಕ್ಸ್ಟ್ ಡೇ ಅಷ್ಟರಲ್ಲಿ ಇದು ಫರ್ಮೆಂಟೇಷನ್ ಆಗಿರುತ್ತೆ. ನಾಳೆ ಬೆಳಗ್ಗೆ ನಾವು ಇಡ್ಲಿ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬಂದಿತ್ತು. ನಾವು ಹೇಗೆ ಹಿಟ್ಟು ರುಬ್ಬಿ ಮಾಡ್ತೀವಲ್ಲ ಅದೇ ರೀತಿ ಬರುತ್ತೆ. ನಾನು ನಿಮಗೆ ಇದನ್ನು ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಬೆಳಗ್ಗೆ. ಇತ್ತೀಚೆಗೆ ಹುಷಾರು ತಪ್ಪದ ಮೇಲೆ ಟ್ಯಾಬ್ಲೆಟ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಯಿತು. ಹಾಗೆ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಮಲ್ಕೊಳ್ಳೇಬೇಕು ಅಂತ ಅನಿಸುತ್ತೆ ಟ್ಯಾಬ್ಲೆಟ್ ತೊಗೊಳೋದ್ರಿಂದ. ಮುಂಚೆ ಇಲ್ಲ ಮಧ್ಯಾಹ್ನದ ಹೊತ್ತು ನಾವು ಮಲಗ್ತಾನೆ ಇರ್ತಿರ್ಲಿಲ್ಲ. ಅರ್ಲಿ ಮಾರ್ನಿಂಗ್ ಇದ್ದರೆ ಮಧ್ಯರಾತ್ರಿವರೆಗೂ ಎದ್ದಿರ್ತಿದೆ. ಆದರೆ ಇತ್ತೀಚೆಗೆ ತುಂಬ ನಿದ್ದೆ ಬರುತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಳೋದ್ರಿಂದ. ಸೊ ಮಧ್ಯಾಹ್ನದ ಹೊತ್ತು ಸ್ವಲ್ಪ ಹೊತ್ತು ಮಲಗಿರೋದ್ರಿಂದ ಅರ್ಲಿ ಮಾರ್ನಿಂಗ್ ಬೇಗ ಎಚ್ಚರ ಆಗಿತ್ತು. ಬೇಗ ಬೆಳಗ್ಗೆನೇ ಕೆಲಸ ಮುಗಿಸಿ ಸ್ನಾನ ಪೂಜೆ ಎಲ್ಲ ಆಯಿತು. ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೂ ಮುಂಚೆನೇ ಸ್ನಾನ ಪೂಜೆ ಆಗಿದ್ದರಿಂದ ಮನಸ್ಸಿಗೊಂದು ಖುಷಿ ಇರುತ್ತೆ, ಸಮಾಧಾನ ಇರುತ್ತೆ. ಹಾಗೆ ಇವತ್ತೊಂದು ತುಂಬ ವಿಶೇಷವಾಗಿರುವಂಥ ದಿನ, ಒಂದು ಹೊಸ ಕೆಲಸ ಪ್ರಾರಂಭ ಕೂಡ ಆಗ್ತಿದೆ. ಅದೇನು ಅಂತ ಅನ್ನೋದನ್ನು ಮುಂದೆ ನಾನು ನಿಮಗೆ ಹೇಳ್ತೀನಿ. ಸ್ನಾನ ಪೂಜೆ ಎಲ್ಲ ಆದ ತಕ್ಷಣ ಫಸ್ಟು ಒಂದು ಸ್ವಲ್ಪ ಬಿಸಿ ಕಾಫಿ ಕುಡಿದ ನಂತರನೇ ಇವತ್ತಿನ ದಿನ ಶುರುವಾಗುತ್ತೆ. ಹಾಗೆ ಬೆಳಗ್ಗೆ ಹೊತ್ತು ಕೆಲವೊಮ್ಮೆ ಬಿಸಿ ನೀರು ಕುಡಿತೀನಿ, ಅಥವಾ ಜೇನುತುಪ್ಪ ಹಾಕ್ಕೊಂಡು ಕುಡಿತೀನಿ, ಅಥವಾ ಕೆಲವೊಮ್ಮೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿತೀನಿ, ಅಥವಾ ಜೀರಿಗೆ ನೀರು ಕುಡಿತೀನಿ.
ಸೊ ಈ ಥರ ಕೆಮ್ಮು ಥರ ಏನಾದರೂ ಇದ್ದಾಗ ಬಿಸಿ ನೀರು ಮಾತ್ರ ಕುಡಿತೀನಿ. ಸೊ ಕಾಫಿ ಅಂತೂ ಮಿಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಸ್ವಲ್ಪ ಏನಾದ್ರು ಕಾಫಿ ಕುಡಿಲೇಬೇಕು ಅಂತ ಅನಿಸುತ್ತೆ. ಹಾಗೆ ತುಂಬ ಜನ ಹೇಳ್ತಾ ಇದ್ದಿದ್ದು ಪ್ರಾಣಿಗಳಿಂದ ನಿಮಗೆ ಮೇ ಬಿ ಇದೆಲ್ಲ ಆಗ್ತಿರ್ಬೋದು ಅಂತ. ಹಾಗಂತ ಪ್ರಾಣಿಗಳನ್ನು ನಾವು ಹೊರಗಡೆ ಕಳ್ಸೋಕ್ಕೂ ಮನಸ್ಸಾಗ್ತಿಲ್ಲ. ಸೊ ಬೆಕ್ಕು ನಾಯಿ ನಾವು ಸುಮಾರು ವರ್ಷಗಳಿಂದ ಸಾಕ್ತಾ ಇದ್ದೀವಿ. ಆದರೆ ಇವಾಗ ಆಗಿರೋವಂಥದ್ದು ನನಗೆ ಯಾತಕ್ಕೆ ಆಯಿತು ಅಂತ ನಿಜಕ್ಕೂ ನನಗೆ ರೀಸನ್ ಏನೂ ಗೊತ್ತಾಗ್ತಿಲ್ಲ. ಆದರೆ ಪ್ರಾಣಿಗಳನ್ನ ಹೊರಗಡೆ ಹಾಕೋಕ್ಕಂತೂ ಮನಸ್ಸಾಗ್ತಿಲ್ಲ. ಓಕೆ, ರಾತ್ರಿ ಹಿಟ್ಟು ಕಲಸಿಟ್ಟಿರೋದು ಬೆಳಗ್ಗೆ ಅಷ್ಟನ್ನು ನೋಡಿ ಫರ್ಮೆಂಟೇಷನ್ ಎಷ್ಟು ಚೆನ್ನಾಗಾಗಿದೆ ಅಂತ. ನಾವು ಹಿಟ್ಟು ರುಬ್ಬಿದ್ರೆ ಹಿಂಗಿರತ್ತಲ್ಲ ಅದೇ ರೀತಿ ಫರ್ಮೆಂಟೇಷನ್ ಆಗಿದೆ. ಟೈಮ್ ಸೇವಿಂಗ್. ನಾನು ಆಗಲೇ ಹೇಳ್ದಂಗೆ ವಯಸ್ಸಾಗಿರೋರಿಗೆ, ವರ್ಕಿಂಗ್ ವಿಮೆನ್ಗೆ ಹಿಟ್ಟು ರುಬ್ಬೋ ಅಂಥ ಅವಶ್ಯಕತೆ ಇಲ್ಲ. ಅಕ್ಕಿ ಉದ್ದಿನಬೇಳೆ ನೆನೆಸ್ಬೇಕು ಅಂತ ಅನ್ನೋ ಅವಶ್ಯಕತೆ ಇಲ್ಲ. ಈ ರೀತಿ ಪ್ರೀಮಿಕ್ಸ್ ಮಾಡಿ ಇಟ್ಕೊಂಡಿದ್ರೆ ಈಸಿಯಾಗಿ ನೀವು ಇಡ್ಲಿ ಮಾಡ್ಕೋಬೋದು. ನಾನು ರಾತ್ರಿನೇ ಉಪ್ಪು ಹಾಕಿರೋದ್ರಿಂದ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ಬೇಯಿಸೋದಕ್ಕೆ ಇಡ್ತಾಯಿದ್ದೀನಿ. ಈ ಥರ ಬಟ್ಟೆ ಉಪಯೋಗಿಸ್ಕೊಂಡ್ರೆ ನಮಗೆ ಇಡ್ಲಿ ತೆಗೆಯೋದಕ್ಕೆ ಈಸಿ ಆಗುತ್ತೆ. ಹಾಗೆ ಪ್ಲೇಟ್ ಕೂಡ ಜಾಸ್ತಿ ನಾವು ಕ್ಲೀನ್ ಮಾಡೋವಂಥ ಅವಶ್ಯಕತೆ ಇರಲ್ಲ. ಎರಡು ರೀತಿ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಬಟ್ಟೆ ಹಾಕ್ದೇನೂ ಇಡ್ಲಿ ಹೇಗೆ ಬರುತ್ತೆ, ಬಟ್ಟೆ ಹಾಕಿನೂ ಕೂಡ ನಾವು ಹೇಗೆ ಇಡ್ಲಿ ಮಾಡ್ಕೋಬೋದು ಅಂತ. ಇಡ್ಲಿ ಪ್ಲೇಟ್ ಜೊತೆಗೇ ನಿಮಗೆ ಈ ಥರ ಕಾಟನ್ ಬಟ್ಟೆ ಕೂಡ ಕೊಟ್ಟಿರ್ತಾರೆ, ಅದನ್ನು ಉಪಯೋಗಿಸ್ಕೋಬೋದು ಅಥವಾ ಮಲ್ಬಟ್ಟೆ ಉಪಯೋಗಿಸ್ಕೋಬೋದು. ಸೊ ಬಿಸಿ ಬಿಸಿ ಇಡ್ಲಿ ರೆಡಿಯಾಗಿದೆ. ಎಷ್ಟು ಸಾಫ್ಟಾಗಿ ಬಂದಿತ್ತು ಅಂತಂದರೆ ಇದಕ್ಕೆ ಕಾಂಬಿನೇಷನಾಗಿ ನೀವು ಚಟ್ನಿ ಸಾಂಬಾರು ಜೊತೆಗೆ ಸರ್ವ್ ಮಾಡ್ಬೋದು. ನಾವೇನು ಹಿಟ್ಟು ರುಬ್ಬಿ ಮಾಡ್ತೀವಲ್ಲ ಅದೇ ಹಿಟ್ಟಿನ ಸಮಯನೇ ಇದಕ್ಕೂ ಕೂಡ ಹಿಡಿಯುತ್ತೆ. ಅಂದರೆ 10 ರಿಂದ 12 ನಿಮಿಷ ನೀವು ಇದನ್ನು ಸ್ಟೀಮಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಸೊ ಬಿಸಿ ಬಿಸಿ ಇಡ್ಲಿಗೆ ನಾನಿವತ್ತು ಸಾಂಬಾರು ಮತ್ತು ಚಟ್ನಿ ಪುಡಿ ಕೂಡ ಮಾಡಿದ್ದೀನಿ. ಚಟ್ನಿ ಪುಡಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಗನ್ ಪೌಡರ್ ಅಂತಲೇ ಸಿಗುತ್ತೆ. ಎಲ್ಲ ರೀತಿ ಬೇಳೆಗಳು ಅಂದರೆ ಕಡಲೆಬೇಳೆ, ಹೆಸರುಬೇಳೆ, ತೊಗರಿಬೇಳೆ ಮತ್ತು ಉದ್ದಿನಬೇಳೆ ಇದೆಲ್ಲ ಹಾಕಿ ಮಾಡಿರೋಂಥ ಗನ್ ಪೌಡರ್. ಇದಕ್ಕೆ ಅಂತಲೇ ಸಪ್ರೇಟಾಗಿ ನಾವು ಮಾಡ್ಕೊಂಡಿದ್ದೀವಿ. ಸೊ ಇಡ್ಲಿ ಪ್ರೀಮಿಕ್ಸ್ ಆಗಲಿ ಹಾಗೆ ಗನ್ ಪೌಡರ್ ಅಥವಾ ಚಟ್ನಿ ಪುಡಿ ಆಗಲಿ ನೀವು ನಮ್ಮ ವೆಬ್ಸೈಟ್ ಮೂಲಕ ಅಥವಾ ವಾಟ್ಸಪ್ ನಂಬರ್ ಮೂಲಕ ಆರ್ಡರ್ ಮಾಡಿ ತರಿಸ್ಕೋಬೋದು. ಖಂಡಿತ ಟ್ರೈ ಮಾಡಿ. ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ. ಪ್ಲೇಟ್ಗೂ ಕೂಡ ಅಂಟಲ್ಲ. ನೀವು ಎಣ್ಣೆ ಹಾಕಿ ಸ್ವಲ್ಪ ಇದು ಪ್ಲೇಟಲ್ಲಿ ಹಾಕ್ಕೋಬೋದು ಇಡ್ಲಿ. ಸೊ ಇಡ್ಲಿ ಪ್ರೀಮಿಕ್ಸ್ ಬೇಕು ಅಂತನೋರು ಖಂಡಿತ ಮೆಸೇಜ್ ಮಾಡಿ. ವಾಟ್ಸಪ್ಪಲ್ಲಿ ಹಾಯ್ ಮೆಸೇಜ್ ಕಳಿಸಿದ್ರೆ ನಮ್ಮ ಹತ್ರ ಏನೇನೆಲ್ಲ ಪ್ರಾಡಕ್ಟ್ ಇದೆ ಅದು ಪೂರ್ತಿ ಲಿಸ್ಟ್ ನಿಮಗೆ ಸಿಗುತ್ತೆ. ತುಂಬ ಜನ ನಮ್ಮ ಹತ್ರ ಏನೇನು ಪ್ರಾಡಕ್ಟ್ ಇದೆ ಅಂತ ಅನ್ನೋದನ್ನು ಅವಾಗವಾಗ ಫೋನ್ ಮಾಡಿ ಕೇಳ್ತಾನೆ ಇರ್ತಾರೆ. ಸೊ ಖಂಡಿತ ನೀವು ಒಂದು ಸತಿ ನಮ್ಮ ವಾಟ್ಸಪ್ ಮೂಲಕ ಅಥವಾ ವೆಬ್ಸೈಟ್ ಮೂಲಕ ಸರ್ಚ್ ಮಾಡಿದ್ರೆ ಏನೇನೆಲ್ಲ ಇದೆ ಅಂತ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಹಾಗೆ ಇಡ್ಲಿ ನೋಡಿ ಎಷ್ಟು ಚೆನ್ನಾಗಿ ಮೃದುವಾಗಿ ಸಾಫ್ಟಾಗಿ ಬಂದಿದೆ ಅಂತ. ಎಲ್ಲೂ ನಿಮಗೆ ಗಟ್ಟಿ ಅಂತ ಅನಿಸೋದೇ ಇಲ್ಲ. ಫರ್ಮೆಂಟೇಷನ್ ಮಾಡ್ಕೊಂಡಾಗಲೇ ತುಂಬ ಚೆನ್ನಾಗಿ ಬರುತ್ತೆ. ಅವಾಗಷ್ಟೇ ಮಾಡ್ಕೊಳಕ್ಕೆ ಹೋದರೆ ಗಟ್ಟಿ ಬರುತ್ತೆ. ಇದು ಗನ್ ಪೌಡರ್. ಇದರಲ್ಲಿ ಎಲ್ಲ ರೀತಿ ಬೇಳೆಗಳಿದೆ. ತುಂಬ ರುಚಿಯಾಗಿದೆ. ಹಾಗೆ ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಆಮೇಲೆ ಕರಿಬೇವು ಎಲ್ಲ ಹಾಕಿ ಹುರಿದು ಮಾಡಿರುವಂಥ ಚಟ್ನಿ ಪುಡಿ. ತುಂಬ ದಿನ ಇಟ್ಕೊಂಡು ತಿನ್ಬೋದು. ಇದನ್ನು ಸರ್ವ್ ಮಾಡುವಾಗ ಸ್ವಲ್ಪ ತುಪ್ಪದ ಜೊತೆಗೆ ಆ ಚಟ್ನಿ ಪುಡಿನ ಮಿಕ್ಸ್ ಮಾಡಿಕೊಂಡು ಇಡ್ಲಿಗೆ ಹಚ್ಚಿ ನೀವು ಡಬ್ಬಿಗೂ ಹಾಕ್ಕೊಡ್ಬೋದು, ಆಫೀಸಿಗೆ ತೊಗೊಂಡು ಹೋಗ್ಬೋದು. ಮಕ್ಳಿಗೂ ಇಷ್ಟ ಆಗುತ್ತೆ. ಹಾಗೆ ಇಡ್ಲಿ ಜೊತೆಗೆ ನಾನಿವತ್ತು ಚಟ್ನಿ ಪುಡಿ ಮತ್ತು ಸಾಂಬಾರು ಎರಡನ್ನೂ ಸರ್ವ್ ಮಾಡ್ತಾಯಿದ್ದೀನಿ. ಇದು ಹೋಮ್ ಮೇಡ್ ಸಾಂಬಾರು ಪೌಡರ್ ಬಳಸಿ ಮಾಡಿರುವಂಥ ಸಾಂಬಾರು. ಸೊ ಖಂಡಿತ ನಮ್ಮ ಪ್ರಾಡಕ್ಟ್ನ ಒಂದು ಸತಿ ಟ್ರೈ ಮಾಡಿ. ಮಾಡಿದ ಮೇಲೆ ಹೇಗಿತ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಇನ್ನೊಂದು ಅನೌನ್ಸ್ಮೆಂಟ್ ನಿಮ್ಮ ಜೊತೆಗೆ ಶೇರ್ ಮಾಡ್ಕೋಬೇಕಾಗಿತ್ತು. ಶ್ವೇತಂದು ಇವಾಗ ಒಂದು ಪಾರ್ಲರ್ ಇದೆ, ನಿಮಗೆ ಗೊತ್ತು. ಹಾಗೆ ರಂಗನಾಥಂದು ಕೂಡ ಯೋಗ ಇನ್ಸ್ಟ್ರಕ್ಟರ್ ಆಗಿದ್ದ. ಯೋಗ ಇನ್ಸ್ಟ್ರಕ್ಟರ್ ಆಗಿದ್ರು ಕೂಡ ಅವನಿಗೆ ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಂತ ಇರಲಿಲ್ಲ. ಅದ್ರ ಜೊತೆಗೆ ಬೇರೆ ಬೇರೆ ಅವನು ಪ್ರಾಕ್ಟೀಸ್ ಕೂಡ ಮಾಡಿದ್ದಾನೆ. ಈಗ ಬೇರೆ ಬೇರೆ ಟ್ರೀಟ್ಮೆಂಟ್ಗೆ ಏನೇನೆಲ್ಲ ಟ್ರೀಟ್ಮೆಂಟ್ ಕೊಡ್ಬೋದು ಅದ್ರ ಬಗ್ಗೆ ಪ್ರಾಕ್ಟೀಸ್ ತೊಗೊಂಡಿದ್ದಾನೆ. ಅದ್ರದ್ದು ಡೀಟೇಲ್ ನನಗಿನ್ನೂ ಹೇಳಕ್ ಗೊತ್ತಾಗ್ತಿಲ್ಲ. ನಾವು ಅಲ್ಲಿಗೆ ಹೋಗ್ತಾ ಇದೀವಿ, ಅಲ್ಲೇ ಹೋಗೋಣ. ಹೊಸದಾಗಿ ಇವತ್ತು ನನ್ನ ತಮ್ಮಂದು ಒಂದು ಕ್ಲಿನಿಕ್ ಓಪನ್ ಆಗ್ತಾ ಇದೆ. ಇನಾಗ್ರೇಷನ್ ಪೂಜೆ ಇವತ್ತು ಬೆಳಗ್ಗೆನೆ ಬ್ರಾಹ್ಮಿ ಮುಹೂರ್ತದಲ್ಲೇನೆ ಪೂಜೆ ಮಾಡಿದಾಗಿದೆ. ಇವಾಗ ನಾವು ಹೋಗ್ತಾ ಇದೀವಿ, ವಿಸಿಟ್ ಮಾಡ್ಕೊಂಡ್ ಬರೋಣ, ಕ್ಲಿನಿಕ್ ನೋಡ್ಕೊಂಡ್ ಬರೋಣ ಅಂತ. ಬನ್ನಿ ಹೋಗ್ಬರೋಣ. ಅದೆಲ್ಲ ಏನಿದೆ ಏನು ಹೀಗೆ ಅಂತ ಅನ್ನೋದನ್ನ ನಾನು ನಿಮ್ಗೆ ಅಲ್ಲಿ ಹೋದ್ಮೇಲೆ ಶೇರ್ ಮಾಡ್ತೀನಿ. ತಮ್ಮನ ಕ್ಲಿನಿಕ್ ಓಪನ್ ಅಂತಂದಮೇಲೆ ಅಪ್ಪ ಅಮ್ಮ ಬರೋದೇ ಹತ್ರ ಅವರಂತೂ ಬಂದೇ ಬರ್ತಾರೆ. ಬೆಳಗ್ಗೆನೇ ಅವ್ರು ಬಂದು ಪೂಜೆ ಎಲ್ಲ ಮುಗಿಸಿದಾಗಿದೆ. ಈಗ ಪೂಜೆ ಆದ್ಮೇಲೆ ನಾವು ಇಲ್ಲಿಗೆ ಬಂದಿದ್ದೀವಿ. ಇದು ಕಂಪ್ಲೀಟ್ ಹೀಲಿಂಗ್ ಸೆಂಟರ್. ಹೀಲಿಂಗ್ ಸೆಂಟರ್ ಅಂತಲ್ಲ, ಕ್ಲಿನಿಕ್ ತಾನೆ ಇದು? ಕ್ಲಿನಿಕ್ ಕಂಪ್ಲೀಟ್ ಆಗಿ ನಮ್ದೇ ಅಂದ್ರೆ ಡ್ರಗ್ಲೆಸ್ ಮೆಡಿಸಿನ್ ಇಲ್ಲ. ಸೊ ಪ್ರತಿಯೊಂದನ್ನು ಹೇಗೆ ಅಂದ್ರೆ ಕ್ಯೂರ್ ಮಾಡುವಂತ ಕ್ಯೂರ್ ಅನ್ನೋದಕ್ಕೆ ಆಲ್ಮೋಸ್ಟ್ ಎಲ್ಲ ಇದೆಲ್ಲ ಕಪಿಂಗ್ ಥೆರಪಿ, ಸೀಡ್ ಥೆರಪಿ, ಆರಿಕ್ಯುಲರ್ ಥೆರಪಿ, ಆಕ್ಯುಪಂಕ್ಚರ್ ಎಲ್ಲ ಆಲ್ಟರ್ನೇಟಿವ್ ಥೆರಪೀಸ್. ಸೊ ಯಾವ್ದನ್ನು ಮೆಡಿಸಿನ್ ಇಲ್ಲದೆ ಏನ್ ಅವ್ರಿಗೆ ಏನ್ ಸಮಸ್ಯೆ ಇರುತ್ತಲ್ಲ, ಏನೇ ಸಮಸ್ಯೆ ದೇಹ ಪಂಚಭೂತಗಳಿಂದ ನಿರ್ಮಿತವಾದ ಆ 5 ಎಲಿಮೆಂಟ್ಸ್ ನಲ್ಲಿ ಏನ್ ಮಾಡಿದ್ರೆ 5 ಎಲಿಮೆಂಟ್ಸ್ ಅಲ್ಲಿ ಯಾವ್ದು
ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಅದೇ ಫಿಸಿಕಲಿ ಮಾನಸಿಕವಾಗಿ ವಿತೌಟ್ ಮೆಡಿಸಿನ್ ಹೀಲಿಂಗ್ ಮಾಡೋದಂತನಾ? ಓಕೆ. ಏನ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ತೀರಾ? ಆಕ್ಯುಪಂಕ್ಚರ್ ಆಕ್ಯುಪ್ರೆಷರ್ ಬರುತ್ತೆ, ಆರಿಕ್ಯುಲರ್ ಥೆರಪಿ. ಸಂಪೂರ್ಣ ದೇಹನ ಒಂದೇ ಒಂದು ಭಾಗದಿಂದ ಗುರುತಿಸಿ ಇಲ್ದೇ ಮಾಡೋದು. ಕಿವಿ ಮುಖಾಂತರ ಈ ಭಾಗದಲ್ಲಿ ಶಕ್ತಿ ಬಿಂದುಗಳು ಅಂತ ಅದನ್ನ ಸ್ಟಿಮ್ಯುಲೇಟ್ ಮಾಡೋದ್ ಮುಖಾಂತರ ಆರಿಕ್ಯುಲರ್ ಥೆರಪಿ. ಸೀಡ್ ಥೆರಪಿ ಇದೆಲ್ಲ ಧಾನ್ಯಗಳ ಚಿಕಿತ್ಸೆ, ಧಾನ್ಯಗಳ ಮುಖಾಂತರ ಮಾಡುವಂತದ್ದು. ಕೆಲವೊಂದು ನಾವೇನ್ ಮಾಡ್ತೀವಿ, ಅದನ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಈ ಧಾನ್ಯಗಳಿಂದ ಹೀಲ್ ಮಾಡೋಕ್ ಸಾಧ್ಯ ಇದ್ ಮಾಡ್ತೀವಿ. ಮತ್ತೆ ಇದೆಲ್ಲ ಫೈರ್ ಕಪ್ಪಿಂಗ್ ಥೆರಪಿ ಅಂತ ಕೇಳಿರ್ಬೇಕು. ಅದೆಲ್ಲ ಕಪ್ಪಿಂಗ್ ಥೆರಪಿ ಕೆಲವೊಂದೆಲ್ಲ ಪೇನ್ ಮ್ಯಾನೇಜ್ಮೆಂಟ್ ಗೆ ಅದಕ್ಕೆಲ್ಲ ತುಂಬಾ ಅದ್ಭುತವಾಗಿ ಕೆಲಸ ಮಾಡುತ್ತೆ. ಇವಾಗ ಕಡಿಮೆ ಇದೆ, ಇದು ಕುತ್ತಿಗೆ ಕಡಿಮೆ ಇದೆಯಾ? ಸೊ ಓವರ್ ಆಲ್ ನಿಮಗೆ ಈಗ ಬಂದಾಗಿನಿಂದ ಹೆಚ್ಚು ಕಡಿಮೆ, ಏನು ಕಡಿಮೆ ಆಗಿದೆ, ಏನು ಜಾಸ್ತಿ ಆಗಿದೆ? ಇಲ್ಲ, ಆಲ್ಮೋಸ್ಟ್ ಎಲ್ಲನೂ ಒಳ್ಳೆದಾಯಿತು. ಅದೇ ಡೈಜೆಷನ್ ಇದೊಂದು ಬಿಟ್ಟರೆ ಇವಾಗ ಡೈಜೆಷನ್ ಎಲ್ಲ ಮೋಷನಿಗೆ ಮಾಡಿದ್ರಲ್ಲ ಅದೊಂದು ಮಾಡಬೇಕು. ಓಕೆ, ಬಾಕಿ ಎಲ್ಲ ಸರಿ ಇದೆ. ಈ ಕುತ್ತಿಗೆ ನೋವು ಈ ಕಡೆ ಬಿಟ್ಟೇ ಇಲ್ಲ ನನಗೆ ತುಂಬ ವರ್ಷದಿಂದ. ಸರಿ, ಇವಾಗ ಇದು ಒಳ್ಳೆದಾಯಿತು. ಓಕೆ. ಈಗ ಕಾನ್ಸ್ಟಿಪೇಷನ್ ಇವತ್ತು ಆ್ಯಕ್ಚುಲಿ ನೆನ್ನೆ ಸ್ಟಾರ್ಟ್ ಮಾಡಿದೆ. ಇವತ್ತು ನಾಳೆ ಬೆಳಗ್ಗೆ ನಿಮಗೆ ಅದು ನೀವು ನನಗೊಂದು ಅಪ್ಡೇಟ್ ಕೊಡಿ ಏನಂತ ಅಂತ. ಯಾವ್ಯಾವ ಪ್ರಾಬ್ಲಮ್ ಇರೋ ನಿನ್ನ ಹತ್ರ ಬರ್ಬೋದು? ಕೆಮ್ಮು ನೆಗಡಿ ಮೊದಲುಗೊಂಡು ಇಲ್ಲಿವರೆಗೂ ಕೆಲವೊಂದ್ಸತಿ ಸಾಲ್ವ್ ಆಗಿಲ್ಲ ಅಥವಾ ಕ್ಯೂರ್ ಆಗಿಲ್ಲ ಅನ್ನೋಂತ ಡಿಸೀಸ್ ಬರ್ಕೊಂಡು ನಾವು ಎಲ್ಲದನ್ನು ಸರಿ ಮಾಡ್ತೇವೆ, ನಾವೆಲ್ಲ ಟ್ರೀಟ್ಮೆಂಟ್. ಆಮೇಲೆ ಅಲ್ಲೇನಾಗತ್ತೆ ಅಂದ್ರೆ, ಈಗ ಬೇರೆ ಯಾವ್ದೋ ಹಾಸ್ಪಿಟಲ್ ಅಂತ ಹೇಳಿದಾಗ ಏನಾಗುತ್ತೆ, ಪರ್ಟಿಕ್ಯುಲರ್ ಆಗಿ ಅದೇ ಡಿಪಾರ್ಟ್ಮೆಂಟ್ ಇರ್ತಾರೆ. ಬಟ್ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ರೂಟ್ ಕಾಸ್ ಹೇಗಾಯ್ತು, ಸ್ಟಾರ್ಟ್ ಆಯ್ತು, ಅದನ್ನ ನೋಡ್ಕೊಂಡು ಕ್ರೋನಿಕ್ ಅಕ್ಯೂಟ್ ನೋಡ್ಕೊಂಡು ಅದನ್ನ ಡಿಸೀಸ್ ಐಡೆಂಟಿಫೈ ಮಾಡ್ತಾರೆ. ಸೊ ಅದನ್ನ ಬ್ಯಾಲೆನ್ಸ್ ಎಕ್ಸ್ಪರ್ಟೀಸ್ ಹತ್ರ ಟ್ರೈನಿಂಗ್ ತಗೊಂಡು ಕ್ಲಿನಿಕಲ್ಲಿ ಸಂಪೂರ್ಣವಾಗಿ ಆಲ್ಟರ್ನೇಟಿವ್ ಥೆರಪಿ ಇರೋ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. 2 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತೀನಿ. ಆಮೇಲೆ ಮಾಡೋದನ್ನ ನಿಂತು ಇನ್ನೊಂದು 5 ತಿಂಗಳು ಬಿಟ್ಟು ಮಾಡೋಣ ಅಂತಿತ್ತು. ಕೋಇನ್ಸಿಡೆನ್ಸ್ ಎಲ್ಲ ಸರಿ, ಸ್ಥಳ ಒಂದು ಇವಾಗ ಯೋಗ ಜೊತೆಗೇನೆ ಇದನ್ನ ಮಾಡ್ತಾ ಇದ್ರಲ್ವಾ ಥೆರಪಿ. ಸೊ ಹಸ್ಬೆಂಡ್ ವೈಫ್ ಇವಾಗ ಫುಲ್ ಬಿಸಿ, ಒಬ್ರು ಪಾರ್ಲರ್ ಒಬ್ರು ಕ್ಲಿನಿಕ್. ಇಲ್ಲಿ ಏನಾಗುತ್ತೆ, ಫಿಸಿಯೋಥೆರಪಿ ಬರುತ್ತೆ. ಫಿಸಿಯೋಥೆರಪಿ ಈಗ ನಾವು ಯೋಗ ಥೆರಪಿ ಮಾಡ್ತಾ ಇರೋಲ್ಲ, ಸೊ ಅದ್ರದ್ದೇ ಮತ್ತೊಂದು ಬೇರೆ ಫಿಸಿಯೋಥೆರಪಿ. ಹಾಗಾಗಿ ಮತ್ತೆ ಹೀಲಿಂಗ್ ಕೆಲವೊಂದು ಏನಾಗುತ್ತೆ, ಮಾನಸಿಕವಾಗಿ ಹೇಳ್ತಾರಲ್ಲ, ಮನಸ್ಸು ಈ ಮೈಗ್ರೇನ್ಗೆ, ತಲೆನೋವಿಗೆ, ಇಂಥದಕ್ಕೆಲ್ಲ ಟ್ರೀಟ್ಮೆಂಟ್ ಇದೆಲ್ಲ. ಸೊ ರಂಗನಾಥಿಂದ ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಆಮೇಲೆ ಫೋನ್ ನಂಬರ್ ಕೂಡ ಹಾಕಿರ್ತೀನಿ, ಸ್ಕ್ರೀನ್ ಮೇಲೂ ಹಾಕ್ತಾ ಇದೀನಿ. ಕಾಂಟ್ಯಾಕ್ಟ್ ಮಾಡಿ, ನಿಮ್ದು ಏನೇ ಪ್ರಾಬ್ಲಮ್ ಇದ್ರು ಕೂಡ ನೀವು ಕ್ಲಿಯರ್ ಮಾಡ್ಕೋಬಹುದು. ಇಲ್ಲಿ ಮೇನ್ ಆಗಿ ಏನಂದ್ರೆ ಮೆಡಿಸಿನ್ ಉಪಯೋಗಿಸ್ತಾ ಇಲ್ಲ, ಸೀಡ್ ಥೆರಪಿ ಅಂತ ಮಾಡ್ತಾರೆ, ಕಲರ್ ಥೆರಪಿ ಅಂತ ಏನೋ ಮಾಡಿದಿಲ್ಲ ಒಂದ್ಸರ್ತಿ. ಹಾ, ಹೆಂಗೆ ನಾವು ಈಗ ಒಂದು ಫೋಟೋಸಿಂಥಸಿಸ್ ಅದೇ ರೀತಿ ದೇಹದ ಮೇಲೆ ನಮ್ಮ ಬಣ್ಣಗಳ ಮುಖಾಂತರ ನಾವು ಚಿಕಿತ್ಸೆ ಕೊಡ್ಬೋದು. ಅದನ್ನ ಕೂಡ ಅಷ್ಟೇ, ನಾವು 5 ಎಲಿಮೆಂಟ್ಸ್ ಅಂತ ಹೇಳ್ತೀವಲ್ಲ, ಅದ್ರ ಮುಖಾಂತರ ನಾವು ಬಣ್ಣ ಹಚ್ಚುವ ಮುಖಾಂತರ ಥೆರಪಿ ಮಾಡ್ಬೋದು. ಹುಡುಗರಿಗೆ ಹೌದಾ ಬಣ್ಣ ನಾನು ಹೌದು ತುಂಬಾ ರಿಸಲ್ಟ್ ಬರುತ್ತೆ. 1 ತಿಂಗಳು 2 ತಿಂಗಳು 6 ತಿಂಗಳು ಅಂತಲ್ಲ, ಕೆಲವೊಂದು ಸಿಟ್ಟಿಂಗ್ ಅಲ್ಲಿ ಸರಿ ಆಗೋ ಸಾಧ್ಯತೆಗಳು, ಅಥವಾ ಕೆಲವೊಂದು ಆಕ್ಯೂಟ್ ಅಂದ್ರೆ ಈ ಬಂದು ಇನ್ಸ್ಟೆಂಟ್ ಆಗಿ ನಾವು ಟ್ರೀಟ್ ಮಾಡಿದ ತಕ್ಷಣ ಸರಿ ಹೋಗಿರೋದು ಹಲವಾರು ಹೋಗ್ತಾರೆ ನಿರ್ದರ್ಶನ ಆಗಿ. ಹಾಗಾಗಿ ಕಂಪ್ಲೀಟ್ ಆಗಿ ಏನಾದ್ರು ಜನ ಏನ್ ನೋಡ್ತಾರೆ ಅಂದ್ರೆ, ಜನಕ್ಕೆ ಈ ಅಲೋಪತಿ ಸೈಡ್ ಎಫೆಕ್ಟ್ ಜಾಸ್ತಿ ಇದೆ. ಇವತ್ತು ಏನೇ ಬೆಳೆಸ್ಕೊಂಡ್ರು, ನಾ ಈ ಮೆಡಿಕಲ್ ಫೀಲ್ಡ್ ಅಲ್ಲಿ ಏನೇ ಹೋಯ್ತು ಅಂದ್ರೆ, ಒಂದ್ ಸಮಸ್ಯೆಗೆ ಸರಿ ಮಾಡ್ಕೊಳ್ತವ್ರೆ, ಇನ್ನೊಂದ್ ಮಾತ್ರ, ಅದಕ್ಕೊಂದ್ ಮಾತ್ರ, ಇನ್ನೊಂದ್ ಮಾತ್ರ ಅಂತ ಒಂದಿನಕ್ಕೆ 10 ಮಾತ್ರ. ಯಾವ್ದು ಸೈಡ್ ಎಫೆಕ್ಟ್ ಇಲ್ಲ, ಅವ್ರಿಗೆ ಗೊತ್ತಾಗ್ತಿದೆ ಏನಾಗ್ತಿದೆ ಅಂತ, ಅವ್ರಿಗೆ ಅನ್ಸೋಕ್ ಶುರು ಆಗುತ್ತೆ. ಪ್ರತಿಯೊಂದನು ಏನ್ ಅವ್ರನ್ನ ನ್ಯೂನತೆ ಇದೆಯಲ್ಲ, ಅದು ಅವ್ರಿಗೆ ಸಂಪೂರ್ಣವಾಗಿ ಅವ್ರ ದೇಹ ರಿಕವರ್ ಆಗ್ತಿರೋದು ಅವ್ರಿಗೆ ಫೀಲ್ ಆಗುತ್ತೆ. ಒಂದಿಷ್ಟು ಎಕ್ವಿಪ್ಮೆಂಟ್ಸ್ ಎಲ್ಲ ರಂಗನಾಥ ಈಗಾಗಲೇ ಆಲ್ರೆಡಿ ಇಟ್ಕೊಂಡಿದ್ದಾನೆ. ಇದೇನ್ ರಂಗು ಇದು? ಇದು ಬಂದು ಅಲ್ಟ್ರಾಸೌಂಡ್ ವಿತ್ ಟೆನ್ಸ್ ಕಾಂಬಿನೇಷನ್. ಇದು ಬಾಡಿ ಸ್ಟಿಫ್ನೆಸ್ ಆಗಿರ್ಬೋದು, ಮಸಲ್ ಸ್ಟಿಫ್ನೆಸ್ ಇರುತ್ತೆ, ಕ್ರಾಂಪ್ ಆಗಿರುತ್ತೆ, ಅಥವಾ ತುಂಬಾ ಅವರಿಗೆ ಈ ಅಥ್ಲೆಟ್ಸ್ ಅಲ್ಲಿ ನೋಡಿರ್ಬೇಕು ತುಂಬಾ ರಿಜಿಡ್ ಇರುತ್ತೆ. ಸೊ ಅದನ್ನ ನಾವೇನ್ ಮಾಡ್ತೀವಿ, ಸ್ಟಿಮ್ಯುಲೇಟ್ ಮಾಡ್ತೀವಿ. ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಏನಾಗುತ್ತೆ, ಅವ್ರಿಗೆ ಕಂಪ್ಲೀಟ್ ಪೇನ್ ಸಡನ್ ಆಗಿ ರಿಲೀಫ್ ಆಗುತ್ತೆ, ಸ್ಟಿಫ್ನೆಸ್ ಅನ್ನ ಇದಾಗತ್ತೆ, ಅವ್ರಿಗೆ
ಅದ್ರ ಏನು ಕಂಪ್ಲೀಟ್ ಆಗಿ ದೇಹ ಸಂಪೂರ್ಣವಾಗಿ ಅವ್ರಿಗೆ ಹಗುರ ಆಗತ್ತೆ. ಆಮೇಲೆ ಈ ಪೇನ್ ಮ್ಯಾನೇಜ್ಮೆಂಟ್ ಏನಾಗುತ್ತೆ, ಈಗ ಅಲ್ಟ್ರಾಸೌಂಡ್ ಏನಾಗುತ್ತೆ, ಏನು ಈ ಸಿಗ್ನಲ್ಸ್ ಇರುತ್ತಲ್ಲ, ಪೇನ್ ಸಿಗ್ನಲ್ಸ್ ಇರುತ್ತೆ. ಈಗ ಹೀಗೆ ಏನಾದ್ರು ನಾವು ಮುಳ್ಳು ಚುಚ್ಚಿದ ತಕ್ಷಣ ಏನಾಗುತ್ತೆ ಅಂತೀವಿ, ಸೊ ನೇರವಾಗಿ ಅದು ಸಿಗ್ನಲ್ ಬ್ರೈನ್ ಹೋಗುತ್ತೆ. ಸೊ ಅದನ್ನ ಅಂತ ಜಾಗದಲ್ಲಿ ಹೋಗಿ ಇದು ಸ್ಟಿಮ್ಯುಲೇಟ್ ಮಾಡೋದ್ರಿಂದ ಕಂಪ್ಲೀಟ್ ಆಗಿ ಎಂತ ಹಳಿ ನೋವು ಅಥವಾ ಇತ್ತೀಚೆಗೆ ಏನೇ ಸಮಸ್ಯೆ ಆಗಿದ್ರು ಇದ್ರ ಮುಖಾಂತರ ಇನ್ಸ್ಟೆಂಟ್ ಆಗಿ ಅವ್ರಿಗೆ ಪರಿಹಾರ ಕಂಡಿತ್ತು. ಈಗ ಆಯುರ್ವೇದ ಅಂತ ಅಂದಾಗ ಈಗ ನಂದು ಯೋಗ ಆಯುರ್ವೇದ ಒಂದೇ ನಾಣ್ಯದ ಎರಡು ಮುಖಗಳಿದ್ದಾಗ, ಸೊ ಹಾಗೆ ಕೆಲವೊಂದು ಈಗ ನಾವು ರಕ್ತ ಶುದ್ಧೀಕರಣ ಅಂತ ಹೇಳುವಾಗ ಬೇಕೇನಾದ್ರು ಬೇಕು ಅಂದಾಗ ಅದಕ್ಕೂ ಕೂಡ ಆಯುರ್ವೇದದ ಔಷಧಿಗಳು ಕೂಡ ನಾವು ಕೊಡ್ಬಹುದು. ಜೊತೆಗೆ ಮನೆ ಮದ್ದುಗಳು ಪ್ರಿಫರಬಲಿ ನಾವೇನ್ ಮಾಡ್ತೀವಿ ಅಂದ್ರೆ ಯಾವ್ದನ್ನು ಎಲ್ಲಾ ರೀತಿಯಲ್ಲೂ ಅವರ ದೇಹದ ಇದ್ರು ನೋಡ್ಕೊಂಡು ಅವ್ರಿಗೆ ಆ ತಕ್ಕನಾಗಿ ಆ ಡಿಸೀಸ್ಗೆ ಅಥವಾ ಏನ್ ಸಮಸ್ಯೆ ಇದೆ ಅಂತ ನೋಡ್ಕೊಂಡು, ಸೊ ಅದನ್ನ ನಾವು ಏನ್ ಬೇಕಾಗತ್ತೆ ಅಂತ ನೋಡ್ಕೊಂಡು ಅದ್ರ ಮುಖಾಂತರ ಟ್ರೀಟ್ ಮಾಡಿ. ಪಾಪ ಮಲ್ಕೊಂಡೇ ಬಿಟ್ಟು ಹೇಳಿಲ್ಲ. ಇದು ಆಯಿಲ್ ಮಸಾಜ್ಗೆ ಅಂತ ರಂಗಾತ ರೀಸೆಂಟ್ ಆಗಿದ್ದು ಮನೇಲಿ ಒಂದ್ಸತಿ ಟ್ರಯಲ್ ನಾವು ನೋಡಿದ್ವಿ. ಬಾಡಿ ಮಸಾಜ್, ಬಾಡಿ ಮಸಾಜ್ಗೆ L4 L5 ಲಂಬಾರ್ ಬಲ್ಜ್ ಆಗಿರುತ್ತೆ, ಬೇರೆ ಪ್ರಾಬ್ಲಮ್ ಇರುತ್ತೆ. ಸೊ ಅಂತವ್ರಿಗೆ ಆಯಿಲ್ ಮಸಾಜ್ ಜೊತೆಗೆ ಸೊ ಅದನ್ನ L4 L5 ಅಡ್ಜಸ್ಟ್ ಮಾಡುವಂಥದ್ದು ಯೋಗ ಥೆರಪಿ ಮುಖಾಂತರ ಯೋಗ ಮಾಡಿಸೋದು. ಸೊ ಇದ್ರಲ್ಲೂ ಕೂಡ ನಾವು ಮಾಮೂಲಿ ಏನ್ ಕೈರೋಪ್ರಾಕ್ಟಿಕಲ್ ಏನ್ ಯೂಸ್ ಮಾಡ್ತಾರಲ್ಲ ಅದೇ ರೀತಿಯಲ್ಲಿ ನಾವು ಯೋಗ ಥೆರಪಿ ಮುಖಾಂತರ ಯಾವ್ದು ಇರುವಂತ ಸಮಸ್ಯೆ ದೂರ ಮಾಡ್ತೀವಿ. ಯಾರು ಅಂತ ನೋಡಿರಿ ಅಣ್ಣ, ಇವರು ಗಡ್ಡಪ್ಪ ಅವ್ರ ಈ ನಡುವೆ ಎಲ್ಲೋ ಕಾಣಿಸ್ತಾನೆ ಇಲ್ಲ. ಏನ್ ಗಡ್ಡಪ್ಪ ಅವ್ರೆ ಬಿಸಿನಾ? ಬಿಸಿ ಆಗ್ಬಿಟ್ರ? ನಮ್ದು ಒಂದು ಫಿಲಂ ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾ ಇದೀವಿ. ಹೌದಾ? ಕಂಗ್ರಾಚುಲೇಷನ್ಸ್. ಎಲ್ಲಿ ಕರೆಯಲ್ಲ ಇಲ್ಲ ಮತ್ತೆ ನಾವು ನಮ್ಮನ್ನ? ಇನ್ನು ಓಪನಿಂಗ್ ಲೇಟ್ ಇದೆ. ಹೌದಾ? ಪ್ರಿಪರೇಷನ್ ನಡೀತಾ ಇದೆ. ಹೇಳ್ತೀನಿ ಎಲ್ರಿಗೂ. ಖಂಡಿತ ಖಂಡಿತ. ಸೊ ಗಡ್ಡಪ್ಪ ಅವರು ಇವರು ಕಾಮಿಡಿ ಶೋನಲ್ಲೆಲ್ಲ ನೀವು ನೋಡಿದೀರಾ, ಇತ್ತೀಚೆಗೆ ಕಾಣಿಸ್ಕೊತಾ ಇಲ್ಲ, ಬಿಸಿ ಆಗ್ಬಿಟ್ಟಿದ್ರಿ. ಯಾಕೆ ಅಂದ್ರೆ ಅವ್ರದೇ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡ್ತಾ ಇದಾರಂತೆ. ಸೊ ರಂಗನಾಥಂಗೆ ಫ್ರೆಂಡ್. ಹೆಂಗೆ ಫ್ರೆಂಡ್ ಅಂದ್ರೆ ಯೋಗ ಕಲಿಯುವಾಗ ಆ ಟೈಮಲ್ಲಿ ಫ್ರೆಂಡ್ ಆಗಿದ್ರು. ನೀವು ಪೂರ್ತಿ ಕಲ್ತ್ರಲ್ಲ, ಇವಾಗ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಕೋಮಲ್ ಸರ್ ಜಗೇಶ್ ಅಂತ ಕೋಮಲ್ ಅವ್ರಿಗೆಲ್ಲ ಪರ್ಸನಲ್ ಟ್ರೈನರ್. ಹೌದಾ? ಓ ನೈಸ್. ಕ್ಲಾಸಸ್ ತಗೋತಾ ಇರ್ತೀನಿ, ಯೋಗ ಕ್ಲಾಸಸ್, ಆಕ್ಟಿಂಗ್ ಕ್ಲಾಸಸ್. ನಂದು ನಿರಂತರವಾಗಿರುತ್ತೆ. ಸಿನಿಮಾ ಸೀರಿಯಲ್ ಸಿಕ್ಕಾಗ ಹೋಗೋದು. ಅಮ್ಮ ಅಣ್ಣ ಬೆಳಗ್ಗೆನೆ ಬಂದ್ರು. ಎಷ್ಟು ಗಂಟೆಗೆ ಪೂಜೆ ಆಯ್ತು? ಪೂಜೆ ಆಗೋಯ್ತು. ವೆಲ್ಕಮ್ ಟು ಬಿಸಿ ಲೈಫ್ಗೆ. ಆ ಕಡೆ ಸ್ಕೂಲ್ ಕಳಿಸ್ಬಿಟ್ಟು ಬಂದಿರೋದ ಗುಂಡನ್ನ? ಪಾಪ ಹೋಗ್ಲಿ ಸ್ಕೂಲ್ಗೆ. ಒಬ್ರು ಕ್ಲಿನಿಕ್ಗೆ ಓಡ್ ಬರ್ತಾರೆ, ಒಬ್ರು ಪಾರ್ಲರ್ಗೆ ಓಡೋಗ್ತಾರೆ. ಬೆಳಗ್ಗೆ ಡಬ್ಬಿ ಕಟ್ಕೊಂಡು ಓಡಿ ಇನ್ಮೇಲೆ. ಮುಂಚೆ ರಂಗನಾಥ ಹೆಂಗೋ ಸ್ವಲ್ಪ ಫ್ರೀ ಇರ್ತಿದ್ದ ಯೋಗ ಕ್ಲಾಸ್ ಇದ್ದಾಗ. ಇವಾಗ ಅವರು ಕೂಡ ಬಿಸಿ ಆಗ್ಬಿಟ್ರು, ಈಗ ಈ ಕಡೆ ಇವರು ಬಿಸಿ ಆಗ್ಬಿಟ್ರು. ಬೆಂಗಳೂರು ಬಿಸಿ ಲೈಫ್ಗೆ ವೆಲ್ಕಮ್. ಸೊ ಡಿಯರ್ಸ್, ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇವತ್ತು ರಂಗನಾಥನ್ ಕ್ಲಿನಿಕ್ ಓಪನ್ ಆಗಿದೆ, ಅದನ್ನು ನಿಮಗೆ ತೋರಿಸಿದ್ದೀನಿ. ಹಾಗೆ ಅವನ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ದೀನಿ. ವಿತೌಟ್ ಮೆಡಿಸಿನ್ ಟ್ರೀಟ್ಮೆಂಟ್ ಬೇಕು ಅಂತ ನಿಮಗೂ ಏನಾರ ಅನಿಸಿದರೆ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಈಗಾಗಲೇ ಸುಮಾರು ಜನ ಟ್ರೀಟ್ಮೆಂಟ್ ತೊಗೋತಿದ್ದಾರೆ, ಅವ್ರ ಒಪಿನಿಯನ್ ಕೂಡ ಶೇರ್ ಮಾಡ್ಕೋತಿದ್ದಾರೆ. ಸೊ ನಂಬರ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದ್ಸತಿ ನೀವು ಕೂಡ ಅದರ ಉಪಯೋಗ ಪಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಿ ನಾನು ಹೊರಡ್ತಾ ಇದ್ದೀನಿ. ಹಾಗೆ ಅಡ್ವಾನ್ಸ್ ಆಗಿ ನಿಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ನಾನು ಹೊರಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ವ್ಲಾಗ್ ಜೊತೆಗೆ. ಹೋಗ್ಬರಲಾ?